ನೋಡಿದ್ರಲ್ಲ ಸ್ಮೈಲಲ್ಲಿ ಚೇಂಜ್ ನೋಡಿದ್ರಲ್ಲ ನೀವು. ಟೆಂಪಲ್ ಒಳಗೆ ನಮ್ಮ ಮಗ ಅಂತೂ ಮಲ್ಕೊಂಬಿಟ್ಟ. ಸೊ ನಮ್ಮ ಸಾಕ್ಷಿ ಮೋಕ್ಷ ಸಿಗಲ್ಲ ಹಂಗಂದ್ರೆ, ಮೋಕ್ಷ ಸಿಗಲ್ಲ, ನನ್ನಿಂದ ಸಿಗೋದೇ ಇಲ್ಲ ನಿಮಗೆ. ಎಲ್ಲರಿಗೂ ನಮಸ್ಕಾರ, ಮತ್ತು ನಮ್ಮ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 500 ಕಿಲೋಮೀಟ್ರ್ ಆಗುತ್ತೆ ಆಯಿತಾ. ಆದರೆ ಒಂದು ನೀವು ಶ್ರೀಶೈಲಕ್ಕಂತ ಬಂದರೆ ಬೆಂಗಳೂರಿಂದ ಇಲ್ಲಿ ಬಂದು ಇದನ್ನೊಂದೇ ಮಾಡೋಕ್ಕಾಗೋದು, ಬೇರೆ ಅಂಥ ದೊಡ್ಡ ಜಾಗ ಯಾವುದೂ ಇಲ್ಲ. ಇಲ್ಲಿಂದ ಹೈದರಾಬಾದ್ ಹೋಗೋಣ ಅಂದರೆ ಅದೊಂದು 700 ಕಿಲೋಮೀಟ್ರ್ ಇದೆ ಆಯಿತಾ. ಸೊ ನೀವು ಇಲ್ಲಿ ಬಂದರೆ ಇದೊಂದೇ. ಸೊ ನಾವು ಹಂಗೆ ಹೇಳೋಕ್ಕೆ ಹೋದರೆ ಇಲ್ಲಿ ಬಂದಿರೋದು ಬರೀ ಶ್ರೀಶೈಲ ನೋಡೋಕ್ಕಷ್ಟೇ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ಹತ್ರದಲ್ಲಿ ರೋಪ್ ವೇ, ಅದು ರೋಪ್ ವೇ ಮತ್ತು ಪಾತಾಳ ಗಂಗಾ ರೋಪ್ ವೇ ಅಂಥದ್ದೆಲ್ಲ ಇದೆ. ಬಟ್ ಅಂಥದ್ದು ಸಬ್ಸಿಕ್ವೆಂಟ್ ಯಾವುದೋ ದೊಡ್ಡದು ಯಾವುದೂ ಇಲ್ಲ ಇಲ್ಲಿ ಆಯಿತಾ. ಫಾರ್ ಎಕ್ಸಾಂಪಲ್ ಈಗ ನಾವು ಶೃಂಗೇರಿಗೆ ಹೋದರೆ ಆಮೇಲೆ ಅಲ್ಲಿಂದ ಅನ್ನಪೂರ್ಣೇಶ್ವರಿ ಕ್ಷೇತ್ರಗಳೆಲ್ಲ ಮಾಡ್ಕೊಂಬರ್ತೀವಿ. ಆ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇದು ಒಂದು ಹೋಗೋದಷ್ಟೇ. ಆಲ್ಮೋಸ್ಟ್ 510 ಕಿಲೋಮೀಟ್ರ್ ಆಗುತ್ತೆ. ಸೊ ಇದೇ ನೋಡಿ ಮೇನ್ ಟೆಂಪಲ್ಲು. ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಸ್ಲೋವಾಗಿ ಹತ್ತತ್ರ ಹೋಗ್ತಾ ಇದ್ದೀವಿ ಟೆಂಪಲ್ಗೆ, ಓಕೆನಾ. ಪ್ಲೇಸ್ ಟು ವಾಚ್ ಅಂತ ಹೇಳಿದ್ರೆ ಇಲ್ಲಿ ಸಾಕ್ಷಿ ಗಣಪತಿ ಅಂತಿದೆ. ಸಾಕ್ಷಿ ಗಣಪತಿ ಏನು ಮಾಡುತ್ತೆ ಅಂತ ಬಂದವ್ರಿಗೆಲ್ಲ ಸಾಕ್ಷಿ ಬರ್ಕೊಡುತ್ತಂತೆ ಇಲ್ಲಿ ಬಂದಿದ್ದ ಅಂತ. ಯಾರ್ಯಾರ್ದು ಹೆಸರು ಯಾರು ಬಂತಾರೆ ಅಂತೆಲ್ಲ ನೋಟ್ ಮಾಡಿಕೊಂಡು ಬಂದ್ಬಿಟ್ಟು ಈಶ್ವರನ್ ಹೇಳತ್ತಂತೆ. ಓಹೋ, ಗಣಪತಿ ಓಕೆ ಫೈನ್. ಬಿಹೋಲ್ಡ್, ಇದೆ ಮೇನ್ ಟೆಂಪಲ್, ಮಲ್ಲಿಕಾರ್ಜುನ ಟೆಂಪಲ್ ಆಯಿತಾ. ಇದು ನೋಡಿ ಫ್ರೀ ದರ್ಶನದ ಕ್ಯೂ ಇದೆ ಆಯಿತಾ. ಫ್ರೀ ದರ್ಶನದ ಕ್ಯೂ ಇಲ್ಲಿ ಹೇಳಬೇಕಂದ್ರೆ ಟೈಮಿಗೆ ಸ್ವಲ್ಪ ತುಂಬ ಜಾಸ್ತಿ ಸ್ಟ್ರಿಕ್ಟು. ಆಮೇಲೆ ಇಲ್ಲಿ 2 ಥರ ದರ್ಶನ ಇದೆ, ಒಂದು ಫ್ರೀ ದರ್ಶನ, ಒಂದು ಅತಿ ಶೀಘ್ರ ದರ್ಶನ ಅಂತೆ ಅಲ್ವಾ ಅಂದ್ಕೋತೀನಿ. ಒಂದು ಫ್ರೀ ದರ್ಶನ, ಒಂದು ಪೇಯ್ಡ್ ದರ್ಶನ ಅಂತ ಅಂದ್ಕೊಳ್ಳೋಣ. ಇವ್ರು ಏನು ಟರ್ಮಿನಾಲಜಿ ಯೂಸ್ ಮಾಡೋದಂತ ಗೊತ್ತಿಲ್ಲ ಆಯಿತಾ. ಆಮೇಲೆ ಇದೇ ರೋಡಲ್ಲಿ ಮುಂದೆ ಹೋಗಿ ರೈಟ್ ಹೊಡೆದ್ರೆ ನಮಗೆ ಇದು ಸಿಗುತ್ತೆ, ಏನು ಹೇಳಿ, ಊಟ ಮಾಡೋ ಜಾಗ ಸಿಗುತ್ತೆ. ಆದರೆ ಒಂದೇನೆಂದರೆ ಎಲ್ಲ ಕಡೆ ಅವರು ಈ ಥರ ಬೋರ್ಡ್ ಹಾಕಿದ್ದಾರೆ. ಎಲ್ಲ ಕಡೆ ಅವರು ಈ ಥರ ಬೋರ್ಡ್ ಹಾಕಿದ್ದಾರೆ. ಅನ್ನಪ್ರಸಾದ, ಲಡ್ಡು ಎಲ್ಲ ಏನೇನೆಲ್ಲ ಸಿಗುತ್ತೆ ಅಂತ ಎಲ್ಲ ಕಡೆ ಅವರು ಬೋರ್ಡ್ ಹಾಕಿದ್ದಾರೆ. ಸರಿ, ಮಧ್ಯಾಹ್ನ ಆದರೆ ರೋಡೆಲ್ಲ ಬಿಸಿ ಆಗುತ್ತೆ ಅಂದ್ಬಿಟ್ಟು ಈ ರೋಡಲ್ಲಿ ಈ ಥರ ಎಲ್ಲ ಮ್ಯಾಟ್ ಹಾಕಿದ್ದಾರೆ. ಮತ್ತು ಆವಾಗ ಬಂದ್ಬಿಟ್ಟು ಇದ್ರ ಮೇಲೆ ನೀರು ಹಾಕ್ತಾರೆ. ಒಂದು ಗಾಡಿ ಬಂದ್ಬಿಟ್ಟು ಇದ್ರ ಮೇಲೆ ನೀರು ಹಾಕ್ಕೊಂಡು ಹೋಗ್ತಾ ಇರುತ್ತೆ ಆಯಿತಾ. ಸೋ ಫಾರ್ ಒಂದು ಸ್ವಲ್ಪ ಒಳ್ಳೆ ಮ್ಯಾನೇಜ್ಡ್ ಕ್ಷೇತ್ರ ಅಂತ ಅನಿಸುತ್ತೆ. ಬಟ್ ಬಿಸಿಲಿದೆ, ನಡಿಬಾರ್ದು ಅಂತ ಚೆನ್ನಾಗಿ ಮಾಡಿದ್ರು, ಬರಬೇಕಾದ್ರೂ ಮಾಡಿದ್ದಾರೆ. ಇಲ್ಲಿ ಹಿಂಗೆ ಮುಂದೆ ನಡ್ಕೊಂಡು ಹೋದರೆ ನಮಗೆ ಇದು ಸಿಗುತ್ತೆ, ಏನು ಹೇಳಿ, ಅನ್ನದಾನ, ಆಮೇಲೆ ಪ್ರಸಾದ ಅಂದರೆ ಮನೆಗೆ ತೊಗೊಂಡೋಗೋ ಪ್ರಸಾದ, ಅನ್ನದಾನ ಛತ್ರ, ಲಡ್ಡು ಪ್ರಸಾದ ಎಲ್ಲ ಸಿಗುತ್ತೆ. ಇನ್ನೊಂದು ಏನೇನೆಂದರೆ ನೀವು ಸ್ಪೆಷಲ್ ಪೂಜೆ ಅಂತ ಏನೂ ಇಲ್ಲ ಅಂತ ಹೇಳಿದ್ರೆ ನೀವು ಪ್ಯಾಂಟ್ ಹಾಕ್ಕೊಂಡೆ ದರ್ಶನ ಮಾಡ್ಬೋದು. ಶರ್ಟ್ ಬಿಚ್ಚೋದು ಅಂಥ ಸೀನ್ಗಳು ಯಾವುದೂ ಇಲ್ಲ, ಓಕೆನಾ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಎಲ್ಲಿ ಹೋಗ್ತೀವಿ ಅಲ್ಲಲ್ಲಿ ಎಲ್ಲ ಕಡೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾತ್ರ ಸಿಕ್ಕಾಪಟ್ಟೆ ಕೊಡ್ತಾರೆ. ನಾವು ಬಂದ ತಕ್ಷಣ 2 ಗ್ಲಾಸ್ ಮಜ್ಜಿಗೆ ಕುಡಿದೆ ಸೆಕೆಗೆ ಆಯಿತಾ. ಫ್ರೀ ಮಜ್ಜಿಗೆ ಕೊಡ್ತಾರೆ, ನೀರು ಆಯಿತಾ, ಆಯಿತಾ. ಒಂಥರ ಒಳ್ಳೆ ವ್ಯವಸ್ಥೆ ಇದೆ ಅಂತ ಹೇಳ್ಬೋದು. ಸೀನಿಯರ್ ಸಿಟಿಸನ್ ಎಂಟ್ರಿ, ಸೀನಿಯರ್ ಸಿಟಿಸನ್, ಡಿಫ್ರೆಂಟ್ ಏಬಲ್ ಪರ್ಸನ್ಸ್ ಆ್ಯಂಡ್ ನರ್ಸಿಂಗ್ ವುಮೆನ್ ಅವ್ರದ್ದು ದರ್ಶನಕ್ಕೆ ಎಂಟ್ರಿ ಅಂತಿದ್ರು ಆಯಿತಾ. ಯಾಕೋ ಇವತ್ತು ನಂದು 10,000 ಸ್ಟೆಪ್ಸ್ ಕಂಪ್ಲೀಟ್ ಆಗುತ್ತೆ ಅನಿಸುತ್ತೆ. ಸಪ್ರೇಟಾಗಿ ವಾಕಿಂಗ್ ಹೋಗ್ಬೇಕಂತೇನಿಲ್ಲ. ದೂರ ಇದೆ ಟೆಂಪಲಿಂದ ಆ ಕಡೆಗೆ, ತುಂಬ ದೂರ. ತುಂಬ ದೂರ, ಹೌದು. ಆಲ್ಮೋಸ್ಟ್ ನಾವು ಒಂದು 2 ಕಿಲೋಮೀಟ್ರ್ ಬಂದಿದ್ದೀವಿ ಅಲ್ವಾ. ಇಲ್ಲಿ ನೋಡಿ, ಇಲ್ಲಿ ಬಿಸಿಲಿದ್ದಾಗ ನಡ್ಕೊಂಡು ಹೋಗ್ತಿರೋರ್ಗಿದು, ಬರ್ತಿರೋರಿಗೆ ಈ ಕಡೆ ರೋಡ್ 2 ಸೈಡು ಶೆಡ್ ಥರ ಮಾಡಿ ನೀಟಾಗಿ ವ್ಯವಸ್ಥೆ ಮಾಡಿದ್ದಾರೆ ಆಯಿತಾ. ಎಂಟ್ರೆನ್ಸ್ ತೋರಿಸೋದ್ನಿಲ್ಲ, ಅಲ್ಲಿಂದ ಸುಮಾರು 1.5-2 ಕಿಲೋಮೀಟ್ರ್ ಬಂದರೆ ಇಲ್ಲಿ ಎಕ್ಸಿಕ್ಯೂಟಿವ್ ಆಫೀಸ್ ಅಂತಿದೆ. ಎಕ್ಸಿಕ್ಯೂಟಿವ್ ಆಫೀಸಿಂದ ನೆಕ್ಸ್ಟ್ ಲೆಫ್ಟ್ ಟರ್ನೇ ನಮ್ಮದು
ಊಟ ಮಾಡೋ ಜಾಗ, ಮಧ್ಯಾಹ್ನ ಅನ್ನಪ್ರಸಾದದ ಜಾಗ ಆಯಿತಾ. ಅಲ್ಲಿ ಮುಂದೆ ಸ್ಪೆಷಲ್ ಹೈವೇಲಿ ಬೋರ್ಡ್ ಹಾಕ್ದಂಗೆ ಎಲ್ಲ ಕಡೆ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ, ನಿಜ ಹೇಳ್ತೀನಿ ಆಯಿತಾ. ಮತ್ತು ಇದೇ ನೋಡಿ, ನಾನು ಕುಡಿಯೋ ನೀರು ವ್ಯವಸ್ಥೆ ಇರ್ತಿದ್ದಲ್ಲ, ಈ ಥರ ಟ್ಯಾಪ್ಸು ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಕೋಲ್ಡ್ ವಾಟರ್ ಕೊಡ್ತಾರೆ. ನಾನು ನೀರು ಕುಡಿಯೋಕ್ಕಂತ ಟ್ರೈ ಮಾಡಿದೆ, ಬಟ್ ಅದ್ರ ನೀರಲ್ಲಿ ಸ್ವಲ್ಪ ಬ್ಲೀಚಿಂಗ್ ಮಿಕ್ಸ್ ವಾಸನೆ ಬರ್ತಿತ್ತು, ಅದಕ್ಕೆ ಜಾಸ್ತಿ ಕುಡಿಯೋಕ್ಕಾಗಿಲ್ಲ. ನಮ್ಮ ನೀರನ್ನು ನಾವೇ ತೊಗೊಂಬಂದಿವಿ, ಅದಕ್ಕೆ ನಮಗೇನೋ ಪ್ರಾಬ್ಲಮ್ ಇಲ್ಲ. ಬಟ್ ಇನ್ ಕೇಸ್ ಇಫ್ ಯು ಆರ್ ನಾಟ್ ಗಾಟ್ ಇಟ್ ದೆನ್ ದಿಸ್ ಈಸ್ ಅ ವೆರಿ ಗುಡ್ ಅರೇಂಜ್ಮೆಂಟ್ ಅಂತ ಹೇಳ್ತೀನಿ. ನೋಡಿ ಈ ಥರ ಬೋರ್ಡ್ ಇದೆ ಎಲ್ಲ ಕಡೆ ಹಂಗೆ ನೋಡಿ ಆಯಿತಾ. ಆಮೇಲೆ ಹಾಗೆ ಮುಂದೆ ಹೋದರೆ ಇಲ್ಲಿಂದ ಎಂಟ್ರಿ ಅಂತೆ, ಒಳಗೆ ಹೋಗಿ ಕ್ಯೂ ಸಿಸ್ಟಮ್ ಥ್ರೂ ಹೋಗಿ ಒಳಗಡೆ ಊಟ ಅಂತೆ. ಸೊ ನಮ್ಮದು ಮಧ್ಯಾಹ್ನ ಊಟ ಮಾಡೋ ಪ್ಲ್ಯಾನ್ ಇದೆ, ಬಟ್ ಅದು ಹೆಂಗಾಗತ್ತೆ ಏನಾಗತ್ತೆ ಅಂತೇನೋ ಗೊತ್ತು. ಈ ಜಾಗ ಬಂದ್ಬಿಟ್ಟು ಲಡ್ಡು ಪ್ರಸಾದ, ಇಲ್ಲಿದ್ದಾನೆ ಲಡ್ಡು ಪ್ರಸಾದ ಸೇಲ್ಸ್ ಕೌಂಟರ್ ಅಂತ ಆಯಿತಾ. ಸೊ ನಾನು ಒಳಗಡೆ ಹೋಗಿ ನೋಡ್ಕೊಂಡು ಬಂದೆ. ಲಡ್ಡು ಪ್ರಸಾದದಲ್ಲಿ 2 ಥರ ಇದೆ, ಒಂದು 80 ರುಪೀಸು, ಒಂದು 20 ರುಪೀಸು. 80 ರುಪೀಸ್ದು ಒಳ್ಳೆ ಬಾಕ್ಸಲ್ಲಿ ಇಷ್ಟು ದೊಡ್ಡ ಲಡ್ಡು ಇರುತ್ತೆ ಆಯಿತಾ. 20 ರುಪೀಸ್ದು ಒಂದು ಸಣ್ಣ ಪೇಪರ್ ಕಪ್ದಲ್ಲಿ ಇಷ್ಟಿಷ್ಟು ದೊಡ್ಡದು 4-5 ಲಡ್ಡು ಇರುತ್ತೆ. ಜನ ತಗೋತಿರೋದು ನೋಡಿದ್ರು, ಅವ್ರು ಕೇಳಿದೆ ನಾನು ಆಯಿತಾ. ಮೋಸ್ಟ್ಲಿ ಒಳಗಡೆ ಹೋಗಿ ನಾವು ರೇಟ್ ಕಾರ್ಡು ತೋರಿಸ್ತೀವಿ, ನೋಡೋಣ ಬನ್ನಿ. ಓಕೆ, ಸೊ ಇದೇ ಲಡ್ಡು ಪ್ರಸಾದ ಕೊಡೋ ಜಾಗ ಆಯಿತಾ. ಬನ್ನಿ ಹೋಗೋಣ ಹೆಂಗಿದೆ ಅಂತ, ಏನು ಸಿಸ್ಟಮ್ಮು, ರೇಟ್ ಕಾರ್ಡ್ನೆಲ್ಲ ಕನ್ಫರ್ಮ್ ಮಾಡೋಣ ಬನ್ನಿ. ನಮ್ಮ 400 ಗ್ರಾಮ್ ಲಡ್ಡುಗೆ 80 ರುಪೀಸು. ಆಮೇಲೆ ಆ ಕಡೆ ಇನ್ನೊಂದು ಕ್ಯೂ ಇದೆ, ಅದು 20 ರುಪೀಸ್ಗೆ ಸಣ್ಣ ಲಡ್ಡುಗಳು. ಸೊ ಯಾರೂ ಲಡ್ಡು ಎತ್ಕೊಂಬರೋದಂತೂ ನೋಡೋಕ್ಕೆ ಸಿಕ್ಕಿಲ್ಲ. ಬಟ್ ಅಪ್ಡೇಟ್ ಏನಂದರೆ 80 ರುಪೀಸ್ ಲಡ್ಡುಗೆ ಕವರ್ ಬೇಕಂದರೆ 5 ರುಪೀಸು. ಆಮೇಲೆ ಚೇಂಜ್ ಇಟ್ಕೊಂಡು ಬನ್ನಿ, ಚೇಂಜಿಗೆ ಸಿಕ್ಕಾಪಟ್ಟೆ ಮೋಸ ಆಯಿತಾ. ಮತ್ತು ಬರೀ ಕ್ಯಾಶ್ ತೊಗೋತಾರೆ, UPI ತೊಗೊಳ್ಳಲ್ಲ, ಓಕೆನಾ. ಸೊ ಓವರಾಲ್ ಪ್ರಿಟಿ ಗುಡ್ ಅರೇಂಜ್ಮೆಂಟ್ ಆಯಿತಾ. ಸೊ ಒಳಗಡೆ ದರ್ಶನಕ್ಕೆ ಕೂತಾಗ ನಿಮಗೆ ತಿರುಪತಿ ಥರ ಬೇರೆ ಬೇರೆ ಚೇಂಬರ್ಸ್ ಎಲ್ಲ ಮಾಡಿದ್ದಾರೆ, ಅಲ್ಲೆಲ್ಲೇ ಕೂತ್ಕೊಂಡು ಹೋಗ್ಬೋದು. ಮತ್ತು ಅದ್ರೊಳಗೂ ತಿನ್ನೋಕೆ ಅವಾಗ ತಿನ್ನೋಕೆ ಕೊಡ್ತಾರಂತೆ, ಮತ್ತು ಕುಡಿಯೋಕ್ಕೆ ನೀರು ಅರೇಂಜ್ಮೆಂಟು ಎಲ್ಲ ಇದೆ ಆಯಿತಾ. ಸೊ ಒಂದು ಅಪ್ಡೇಟ್ ಏನಂದ್ರೆ ಸ್ಪೆಷಲ್ ದರ್ಶನಕ್ಕೆ ಟಿಕೆಟ್ 500 ರುಪೀಸ್ ಅಂತೆ. ಓಕೆ, ಆ ಟಿಕೆಟ್ ಅಲ್ಲಿ ಇಬ್ಬರನ್ನ ಬಿಡ್ತಾರಂತೆ. ಒಂದು ಟಿಕೆಟ್ಗೆ 500, ಇಬ್ಬರನ್ನ ಬಿಡ್ತಾರೆ. ಒಂದು ಟಿಕೆಟಲ್ಲಿ ಇಬ್ಬರನ್ನ ಬಿಡ್ತಾರಂತ. ಬ್ಯಾಕ್ ಸೈಡ್ ಇದು ಬೇಸಿಕ್ಲಿ ದರ್ಶನ ಎಲ್ಲ ಮಾಡಿಬಿಟ್ಟು ಇಲ್ಲಿಂದನೇ ಹೊರಗೆ ಬರೋದು ಆಯಿತಾ. ಸೊ ಟೆಂಪಲ್ ಒಳಗಂತೂ ಕ್ಯಾಮ್ರಾ ತೊಗೊಂಡು ಹೋಗೋಕೆ ಬಿಡೋಲ್ಲ, ಹೊರಗಡೆಯಿಂದ ಎಷ್ಟಾಗುತ್ತೆ ಅಷ್ಟು ಕ್ಯಾಚ್ ಮಾಡೋಣ ಅಂತ ಅಂದ್ಕೊಂಡೆ ಅಷ್ಟೇ. ಗಿಡಗಳಿದೆ, ತುಂಬ ಕಾಣ್ತಿಲ್ಲ, ಒಳ್ಳೆ ವಿಷಯನೇ, ಗುಡ್ ಪ್ರಾಬ್ಲಮ್ ಟು ಹ್ಯಾವ್. ಬಟ್ ಗಿಡಗಳಿರೋದು, ಬಟ್ ಇಲ್ಲಿ ಹಿಂದ್ಗಡೆ ಗಾರ್ಡನ್ ಥರ ಏನೋ ಮಾಡಿದ್ದಾರೆ, ನೀರು ಬಿಡೋ ವ್ಯವಸ್ಥೆ ಇದೆ. ಕಲ್ಲೂರು ಮಹಾಲಕ್ಷ್ಮಿ ಟೆಂಪಲ್ ಎಲ್ಲ ನೋಡ್ತೀವಲ್ಲ, ಅದೇ ಥರ ಸೇಮ್ ಟೆಂಪಲು, ಸೇಮ್ ಅರೇಂಜ್ಮೆಂಟು ಆಯಿತಾ. 4 ಸೈಡ್ 4 ಗೋಪುರ ಇದೆ, ಇಲ್ಲೊಂದು ಆಯಿತಾ, ಇಲ್ಲೊಂದು, ಆಮೇಲೆ ಅಲ್ಲೊಂದು, 4 ಸೈಡ್ 4 ಗೋಪುರ ಇದೆ, ಮಧ್ಯದಲ್ಲಿ ಟೆಂಪಲ್ ಇದೆ. ಸೊ ನಾನೇನು ಟ್ರೈ ಮಾಡ್ತೀನಿ ಅಂದರೆ ಮಧ್ಯದ ಗೋಪುರ ಏನಾದರೂ ಕಾಣಿಸೋಕ್ಕಾಗತ್ತಾ ಅಂತ ಟ್ರೈ ಮಾಡ್ತಾಯಿದ್ದೀನಿ, ಬನ್ನಿ ನೋಡುವ. ಸೊ ಹಿಂಗೆ ಕಾಣುತ್ತೆ ನೋಡಿ, ಗೋಪುರ 1 ಆಯಿತಾ, ಗೋಪುರ 2, ಗೋಪುರ 3, ಆಮೇಲೆ ಗೋಪುರ 4, ಆಮೇಲೆ ಮಧ್ಯ ಕಾಣ್ತಿದೆಯಲ್ಲ ಗೋಲ್ಡನ್ ಕಲರು, ಐ ಗೆಸ್ ದಟ್ ಈಸ್ ದ ಮೇನ್ ಟೆಂಪಲ್. ಸೊ ಇದೇ ನೋಡಿ ನಮ್ಮ ಸಿದ್ದರಾಮಪ್ಪ ಕಾಂಪ್ಲೆಕ್ಸು ಆಯಿತಾ. ಸೊ ನಾವು ಇವತ್ತು ರೂಮ್ ಸಿಕ್ಕೋರು ನಮ್ಗೆ ಇಲ್ಲೇ ಅಂತೆ, ಇಲ್ಲೇ ಕೆಳಗಡೆ ಎಲ್ಲರಿಗೂ ಫ್ರೀಯಾಗಿ ಮಜ್ಜಿಗೆ ಕೊಡ್ತಿರ್ತಾರೆ, ಅಂದರೆ ಒಂದು ಮಜ್ಜಿಗೆ ಕೊಡ್ಕೊಂಡು ಹೋಗೋದು ಈಗ ಅಷ್ಟೇ, ಮತ್ತೇನಿಲ್ಲ. ಇವಾಗ ಇಲ್ಲಿಂದ ನಾವು ರೋಪ್ ವೇ ಒಂದಿದೆ ಅಂತೆ, ಆಮೇಲೆ ಶ್ರೀ ಶಿಖರಂ ಒಂದಿದೆ ಅಂತೆ, ಆಮೇಲೆ ಒಂದು 2-3 ಸ್ಪಾಟ್ ಇದೆ ಅಂತೆ, ಅದೆಲ್ಲ ನೋಡ್ಕೊಂಡು ಬರೋದಂತ ಆಗಿದೆ. ಸೊ ಅಲ್ಲಿಗೆ ಹೊರಟಿದ್ದೀವಿ, ಲೆಟ್ಸ್ ಗೋ. ಸೊ ನಮ್ಮ ಕಾರ್ ರೆಡಿಯಾಗಿದೆ, ಕೂತ್ಕೊಂಡು ಇಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ದೂರ ಇದೆ ಅಂತ ಅಷ್ಟೇ, ರೋಪ್ವೇಗೆ ಹೋಗ್ತಾ ಇದ್ದೀವಿ ಈಗ ನಾವು. ಸಿಕ್ಕಾಪಟ್ಟೆ ಕಷ್ಟಪಟ್ಟ ಮೇಲೆ ಅಂತಂತೂ ನಮ್ಮ ಗಾಡಿಗಂತೂ ಒಳ್ಳೆ ಪಾರ್ಕಿಂಗ್ ಸಿಕ್ಕಿದೆ.
ಸೊ ಇವಾಗ ಟಿಕೆಟ್ ಕೌಂಟರ್ ಹತ್ರ ಹೋಗಿ ಟಿಕೆಟ್ ತೊಗೊಳ್ಳೋದೊಂದು ಬಾಕಿ ಅಷ್ಟೇ. ರೋಪ್ವೇಗೆ ಟಿಕೆಟ್ಗೆ ಕ್ಯೂ ಇಲ್ಲಿ ಬಂದುಬಿಟ್ಟು ಅಡಲ್ಟ್ಸ್ಗೆ 80, ಚೈಲ್ಡ್ಗೆ 60. ಆಮೇಲೆ ಸೊ ಅಕ್ಕಮಹಾದೇವಿ ಕೇವ್ಸ್ ಅಂತಿದೆ ಅಂತೆ, ಅದರದ್ದು 650 ಅಡಲ್ಟು, ಚೈಲ್ಡ್ಗೆ 250 ಅಂತೆ. ಸೊ ನಮ್ಮವರೆಲ್ಲ ಕ್ಯೂವಿಗೆ ನಿಂತ್ಕೊಂಡಿರಬೇಕು. ನೋಡೋಣ ಬನ್ನಿ ಎಲ್ಲಿದ್ದಾರೆ ಅಂತ. ಒಂದು ಟೀಮ್ ಇಲ್ಲಿದೆ, ಇನ್ನೊಂದು ಟೀಮ್ ಇಲ್ಲಿದೆ ಅನ್ಕೋತೀನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ಏನು ಕ್ಯೂವಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಓ ರೋಪಿಗಾ ಮಾಡಿ ಮೇಲಿಂದ UPI ತಗೋತಾರಂತ? ಹಾಂ, ಓಕೆ, ಆಲ್ ದ ಬೆಸ್ಟ್. ರೋಪ್ವೇ ಇದೆ, ಅಪ್ ಅಂಡ್ ಡೌನು, ಆಮೇಲೆ ಬೋಟ್ ರೈಡಿಂಗ್ ಇದೆ, ಆಮೇಲೆ ಅಕ್ಕಮಹಾದೇವಿ ಕೇವ್ಸ್ ಅಲ್ಲಿಗೆ ಬೋಟ್ ರೈಡ್ ಇದೆ. ಹೌದಾ? ಸೊ ಅದಕ್ಕೆಷ್ಟು ಬೋಟ್ಗೆ? ರೋಪ್ವೇಗೆ ಬಂದ್ಬಿಟ್ಟು ಅಡಲ್ಟ್ಸ್ಗೆ 100 ರುಪೀಸು, ಚೈಲ್ಡ್ಗೆ ಚಿಲ್ಡ್ರನ್ಸ್ 70 ರುಪೀಸ್. ಬೋಟಿಂಗ್ ಟ್ರಿಪ್ ಇದೆ ಡ್ಯಾಮಿಗೆ, ಟು ಡ್ಯಾಮ್. ಓಕೆನಾ? ಅಡಲ್ಟ್ಗೆ ಬಂದ್ರೆ 80 ರುಪೀಸ್, ಚೈಲ್ಡ್ಗೆ ಬಂದ್ರೆ 60 ರುಪೀಸ್. ಓಕೆ. ಅಕ್ಕಮಹಾದೇವಿ ಕೇವ್ಸ್ಗೆ 650 ಅಡಲ್ಟ್ಸ್ಗೆ, ಚಿಲ್ಡ್ರನ್ಗೆ ಬಂದು 250, 520. ಓಕೆ ಸರಿ, ನೋಡೋಣ. ಟಿಕೆಟ್ ಬರೋ ತನಕ ವೇಟ್ ಮಾಡೋಣ. ಇಲ್ಲಿ ಬೋಟ್ ರೈಡ್ ಇದೆ, ಇಲ್ಲಿ ಕಾಣ್ತಿದ್ದಲ್ಲ ರೋಪ್ವೇ, ಆ ರೋಪ್ವೇ ಇದೆ, ಮತ್ತು ಅಲ್ಮೇಲಮ್ಮ ಕೇವ್ಸ್ ಇದೆ ಅಂತೆ. ಸೊ ನಮ್ಮದೇನಾಯ್ತಂದರೆ ಈಗ ನಾವು ಇಲ್ಲಿ ನೋಡಿ ಈ ಥರ ಬ್ಲಾಕ್ಸ್ ಮಾಡಿದ್ದಾರೆ. ಇಷ್ಟೊತ್ತು ನಾವು ಆ ಬ್ಲಾಕ್ ಹೊರಗಿದ್ವಿ, ಇವಾಗ ಜಸ್ಟ್ ಒಳಗೆ ಎಂಟ್ರ್ ಆಗಿದ್ದೀವಿ. ಆಯಿತಾ? ಇಲ್ಲಿ ನೋಡಿ, ಇಲ್ಲಿ ನಮ್ಮವರೆಲ್ಲರೂ ಕೂತ್ಕೊಂಡಿದ್ದಾರೆ. ಆಯಿತಾ? ಓಕೆ. ಸೊ ಆ್ಯಕ್ಚುಲಿ ಇಲ್ಲಿ ರೋಪ್ವೇ ಹೋಗೋಕ್ಕೆ ಹಾಫ್ ಆನ್ ಅವರು, ಬರೋಕ್ಕೆ ಹಾಫ್ ಆನ್ ಅವರ್ ಅಂತೆ. ಆಯಿತಾ? ಸೊ ಒಂದು ರೋಪ್ವೇಲಿ ಒಂದು 5-6 ಜನ ಕೂತ್ಕೋತಾರೆ ಅನಿಸುತ್ತೆ ಮೋಸ್ಟ್ಲಿ. ಸೊ ನಮ್ಮ ಟೈಮ್ ಇದೆ ಅಂದ್ಬಿಟ್ಟು ನಾವು 11:30ಗೆ ರೂಮ್ ಚೆಕ್ಔಟ್ ಮಾಡಬೇಕಿತ್ತು. ಅದಕ್ಕೆ ನಾನು ನಮ್ಮ ಅಣ್ಣ ಹೋಗಿ ಕ್ವಿಕ್ಕಾಗಿ ರೂಮ್ ಚೆಕ್ಔಟ್ ಮಾಡ್ಕೊಂಡು ವಾಪಸ್ ಬಂದ್ವಿ. ಈಗ 30 ಮಿನಿಟ್ಸ್ಗೆ ಒಂದ್ಸಲಿ ಸೊ ಆ ಡೋರಿಂದ ಜನರು ಒಳಗೆ ಬಿಡ್ತಾರೆ ಒಬ್ಬೊಬ್ಬರೇ. ಸೊ ಹೋಗಿ ನಾವು ರೋಪ್ವೇನ ಎಂಜಾಯ್ ಮಾಡಿ ಬರೋದು. ಆಯಿತಾ? ರೂಮ್ ಚೆಕ್ಔಟ್ ಮಾಡಬೇಕಿತ್ತು. ಸೊ ಹೋಗಿ ರೂಮ್ ಚೆಕ್ಔಟ್ ಮಾಡಿಕೊಂಡು ಇಲ್ಲಿ ನಮ್ಮವರೆಲ್ಲ ವೇಟ್ ಮಾಡ್ತಿದ್ರು. ಈಗ ಬಂದು ರೋಪ್ವೇ ಕಡೆ ಹೋಗ್ತಾ ಇದ್ದೀವಿ. ಆಯಿತಾ? ಓ ಮೈ ಗಾಡ್, ಇಲ್ಲಿ ನೋಡಿ ಮಷಿನ್ರಿ ಹೆಂಗಿದೆ. ಒಂದೊಂದು ಗಾಡಿಯಲ್ಲಿ 4 ಜನ ಕೂಡಿಸ್ತಾರೆ. ಸರಿನಾ? ಇದಾದಮೇಲೆ ನೆಕ್ಸ್ಟ್ ನಮ್ಮದಿರುತ್ತೆ ಮೋಸ್ಟ್ಲಿ. ಅಲ್ಲಿ ಕೆಳಗಡೆ ಬೋಟ್ ಬೇರೆ ಹೋಗ್ತಿದೆ ನೋಡಿ. ನಮ್ಮ ಗಾಡಿಗಳು ಬಂದಿದೆ. ಇದ್ರಲ್ಲಿ ಫಸ್ಟ್ ರೆಡ್ ಒನ್ ನಮ್ಮದು, ಗಿದ್ಗಿದ್ಗಿದ್ಗ ಅಂತ ಬರ್ತೀವಿ ನೋಡಿ ಗಾಡಿ. ನೀವು ಹತ್ತಿ ಹೋಗಿ ಹಿತ್ಕೊಂಡೋಗತ್ತು. ಓಕೆ, ಬ್ಲೂ ಕಲರ್ ನಮ್ಮ ಅಣ್ಣಂದು. ಹತ್ತು. ಹಾಂ ಚಡ. So high, feet on the ground, but I still get by. The rules were made for someone else to try, but not me, not me. They said slow down, son, take your time, but I was born running every stop sign. ಬಂದು ಇಳಿದ್ವಿ. ಇಲ್ಲಿ ನೋಡಿ ಪಾತಾಳಗಂಗಾ ಬೋಟಿಂಗ್ ಸೀನ್ಗಳು ಎಲ್ಲ ಇದೆ ಇಲ್ಲಿ. ಆಯಿತಾ? ಅದೆಲ್ಲ ಕಾಣ್ತಿದೆ ಅಲ್ಲ, ಅಲ್ಲಿ ಮುಂದೆ ಒಂದು ಡ್ಯಾಮ್ ಇದೆ. ಆ ಡ್ಯಾಮ್ ಬಂದ್ಬಿಟ್ಟು ಅದು ನಾಗಾರ್ಜುನ ಶ್ರೀಶೈಲ ಡ್ಯಾಮ್ ಅಂತೆ. ಆಯಿತಾ? ನಾವು ಕೆಳಗಡೆ ಹೋಗ್ಬಿಟ್ಟು ಎಲ್ಲ ನೋಡಿಕೊಂಡು ಮತ್ತೆ ಕ್ಯೂವಲ್ಲಿ ಮೇಲೆ ಬರಬೇಕಂತೆ. ಸೊ ಅದಕ್ಕೆ ಅಂತ ಈಗ ನಾವೆಲ್ಲ 1 by 1 ಟರ್ನ್ ಸ್ಟೈಲಲ್ಲಿ ಹೋಗ್ತಾ ಇದ್ದೀವಿ. ಆಯ್ತು, ಸಿಕ್ಕಾಪಟ್ಟೆ ರಶ್ ಇದೆ. ಇಲ್ಲಿಂದ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ
ಸಿಕ್ಕಾಪಟ್ಟೆ ಕ್ಯೂ ಇದೆ ಮಾತ್ರ. ಮೈ ಗಾಡ್. ಸೊ ಬೇಸಿಕಲಿ ನಾವು ಇಲ್ಲಿಂದ ಇಲ್ಲೊಂದು ಕಾರ್ಟಿಂದ ಇಳಿದ್ವಿ, ರೋಪ್ವೇಯಿಂದ. ಇಲ್ಲೊಂದು ಸಣ್ಣ ಮಾರ್ಕೆಟ್ ಇದ್ದಂಗೆ ನೋಡಿ, ಲೈಮ್ ಸೋಡಾ ಅದು ಇದು ಎಲ್ಲ ರೆಗ್ಯುಲರ್ ಮಾರ್ಕೆಟ್ ಇದೆ ಇಲ್ಲಿ, ಆಯಿತಾ. ಕೆಳಗಡೆ ನದಿಗೆ ಹೋಗ್ತಾ ಇದ್ದೀವಿ, ಪಾತಾಳಗಂಗಾ ಅಂತ ಹೇಳ್ತಾರೆ ಇಲ್ಲಿ, ಬಟ್ ಆದರೆ ಇದು ಬಂದ್ಬಿಟ್ಟು ಕೃಷ್ಣಾ ನದಿ. ಸೊ ಕೃಷ್ಣಾ ನದಿ ಹೋಗೋಕ್ಕೆ ಸ್ಟೆಪ್ಸು ಅಲ್ಲಿ ತುಂಬ ಮುಂದೆ ಇದೆ. ಸ್ಲೋವಾಗಿ ನೋಡ್ಕೊಂಡು ಹಂಗೆ ಹೋಗೋದು. ಇವಾಗ ಹೋಗ್ತಿರುವಾಗಕ್ಕಿಂತ ಈ ಸಲ ಮೇಲೆ ಹತ್ತಿದಾಗ ಮಜಾ ಇದೆ. ಯಾರ್ಯಾರಿಗೇನೇನು ಎಷ್ಟೆಷ್ಟು ಕಷ್ಟ ಆಗುತ್ತೆ ನೋಡಬೇಕು. ಈಗೇನೋ ಹೋಗ್ತೀನಿ ಅಂತ ಫುಲ್ ಜೋಶಲ್ಲಿ ಹೋಗ್ತಿದ್ದಾರೆ. ಬರ್ತಿರಾಗ ಏನೇನು ಆಗುತ್ತೆ, ಯಾವ್ಯಾವ ದೇವ್ರು ನೆನಪಾಗ್ತಾನೆ ಅಂತ ನೋಡ್ಬೇಕು ಅಷ್ಟೇ. ಓಕೆ, ಸೊ ಇಲ್ಲಂತೂ ಎಲ್ಲರೂ ಜಲಕ್ರೀಡೆ ಆಡ್ತಾ ಇದ್ದಾರೆ. ಆಯಿತಾ, ಈ ಕಡೆಯಿಂದ ಆ ಕಡೆ ಒಂದು ನೆಟ್ ಹಾಕಿ ಕೊಟ್ಬಿಟ್ಟಿದ್ದಾರೆ ಎಲ್ಲರಿಗೂ. ಅದರಲ್ಲೆಲ್ಲರೂ ಜಲಕ್ರೀಡೆ ಆಡ್ತಾ ಕೂತ್ಕೊಂಡಿದ್ದಾರೆ. ನಮಗೆ ಆ ಕಾರ್ನರಲ್ಲಿ ದೂರದಲ್ಲಿ ಒಂದು ಇದು ಕಾಣುತ್ತೆ, ಡ್ಯಾಮ್ ಕಾಣುತ್ತೆ. ಇದು ಲೈನ್ ಇದೆ, ಈ ಲೈನು, ಈ ಲೈನ್ ಬಂದ್ಬಿಟ್ಟು ಡ್ಯಾಮ್ ಇದು. ಈ ಮೆಟ್ಲು ನೋಡಿದ್ರೆ ಒಳ್ಳೆ ಗೋಡೆ ಇದ್ದಂಗಿದೆ ನೋಡಿ, ಲಿಟ್ರಲಿ ಒಳ್ಳೆ ಗೋಡೆ ಇದ್ದಂಗಿದೆ. ಇಂದ ಪಾಪ ಈ ಕಡೆ ಇದ್ದವ್ರು ಕಷ್ಟ ಆದರೂ ಕೂಡ ಏನೂ ಆಗಿಲ್ಲ ಅನ್ನೋ ಥರ ನಡ್ಕೊಂಡು ಬರ್ತಾ ಇದ್ದಾರೆ ಪಾಪ. ಕ್ಯಾಮ್ರಾ ಆನ್ ಮಾಡೋಕ್ಕೆ ಮುಂಚೆ ಉಸಿರುಗಡ್ತಾಯಿದ್ರು. ಈಗೇನಿಲ್ಲ, ಆರಾಮಾಗಿ ಎಸ್ಕಲೇಟ್ರಲ್ಲಿ ಬರೋ ರೇಂಜಿಗೆ ಬರ್ತಾರೆ. ನೋಡಿದ್ರಲ್ಲ, ಸ್ಮೈಲಲ್ಲಿ ಚೇಂಜ್ ನೋಡಿದ್ರಲ್ಲ ನೀವು. ಸೊ ಕೇಬಲ್ ರೈಡ್ ಆಯಿತು, ಆಲ್ಮೋಸ್ಟ್ 4 ಅವರ್ಸ್ ಡಮಾರ್, ಆಯಿತಾ. ಪ್ರಾಬ್ಲಮ್ ಏನಂದರೆ ಇಲ್ಲಿಂದ ಹೋಗೋದು ಈಸಿ, ಅಲ್ಲಿಂದ ಬರೋದು ಸಿಕ್ಕಾಪಟ್ಟೆ ಕಷ್ಟ. ಕ್ಯೂ ಅಲ್ಲಿ ಎಲ್ಲರೂ ಜಗಳ, ಆಯಿತಾ. ಬಟ್ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಗುಡ್ಡಾ? ಯಾವ ಆ್ಯಂಗಲಲ್ಲಿ ಗುಡ್ಡು ಇಲ್ಲ, ಏನಿಲ್ಲ, ಗಾಢದ ಗುಡ್ಡು. ನಾಟ್ ಗುಡ್, ನಾಟ್ ವರ್ತ್ ಇಟ್. way too much chaos. I would suggest you guys don't do it. ನೀವು ಲೈಫಲ್ಲಿ ಇನ್ನೆಲ್ಲೋ ಕೇಬಲ್ ಕಾರ್ ನಿಮಗೆ ಕೂತ್ಕೊಳ್ಳೋಕ್ಕೆ ಸಿಗಲ್ಲ ಅಂತ ಅನ್ಸಿದ್ರೆ ಇದನ್ನು ಮಾಡಿ. ಇಲ್ಲಾಂದರೆ there are way more better options in Karnataka itself where we can do this. Alright, ಸಮದು ಊಟ ಆಯಿತು. ಸಿಕ್ಕಾಪಟ್ಟೆ ಕ್ಯೂವಲ್ಲಿ ನಿಂತು ಯುದ್ಧ ಮಾಡಿ ಊಟ ಮಾಡಾಯಿತು. ಊಟ ಚೆನ್ನಾಗಿತ್ತು, ಸೂಪರಾಗಿತ್ತು, ಒಳ್ಳೆ ಅರೇಂಜ್ಮೆಂಟು. 4 ಗಂಟೆ 15 ನಿಮಿಷ ಟೈಮ್ ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬಂದ್ಬಿಟ್ಟು ಸಾಕ್ಷಿ ಗಣಪತಿ ಅಂತ ಬಂದಿದ್ದೀವಿ. ಒಂದು ಕ್ವಿಕ್ ಒಂದು 5-10 ಮಿನಿಟ್ಸ್ ವಿಸಿಟ್ ಅಷ್ಟೇ ಇದು. ಇಲ್ಲಿ ಶ್ರೀಶೈಲಿಗೆ ಯಾರ್ಯಾರು ಬಂದಿದ್ದಾರೆ ಅವ್ರದ್ದೆಲ್ಲ ಹೆಸರು ಬರ್ಕೊಂಡು ಈ ಗಣಪತಿ ಈಶ್ವರನ ಹತ್ರ ತೊಗೊಂಡು ಹೋಗ್ತಾನಂತೆ. ಅದಕ್ಕೆ ಇದನ್ನು ಸಾಕ್ಷಿ ಗಣಪತಿ ಅಂತ ಹೇಳ್ತಾರೆ. ಟೆಂಪಲ್ ಒಳಗೆ ನಮ್ಮ ಮಗ ಅಂತೂ ಮಲ್ಕೊಂಬಿಟ್ಟ. ಸೊ ನಮ್ಮ ಸಾಕ್ಷಿ ರೈಟ್. ಸೊ ನಮ್ಮ ಈ ಟ್ರಿಪ್ಪಿನ ಲಾಸ್ಟ್ ಸ್ಟಾಪ್ ಇವತ್ತು ಶಿಖರ ದರ್ಶನಂ, ಆಯಿತಾ. ಸೊ ಅವ್ರು ಹೇಳ್ತಾರೆ ಇಲ್ಲಿಂದ ನಾವು ಶ್ರೀಶೈಲಂ ಟೆಂಪಲ್ ನೋಡಿದ್ರೆ ಡೈರೆಕ್ಟ್ ಮೋಕ್ಷ ಸಿಗುತ್ತಂತೆ. ಸೊ ಇದನ್ನು ಪೆಂಡಿಂಗ್ ಇದೆ ಅಂದ್ಬಿಟ್ಟು ನೋಡೋಕ್ಕಂತ ಬಂದಿದ್ದೀವಿ. ಶ್ರೀ ಶಿಖರ ಸ್ವಾಮಿ ಟೆಂಪಲ್ ಅಂತೆ. ಏನಪ್ಪ ಟಿಕೆಟು ಮೇಲ್ಗಡೆ ಹೋಗ್ಬಿಟ್ಟು ಅದು ಶ್ರೀಶೈಲಂದು ಇದು ಗೋಪುರ, ಅದನ್ನ ದರ್ಶನ ಮಾಡಬೇಕು ಅಂತಂದರೆ 20 ರೂಪೀಸ್ ಒಬ್ಬರಿಗೆ ಟಿಕೆಟ್, ಓಕೆನಾ. ನಮ್ಗೆ ಅದೇನು ದರ್ಶನ ಬೇಡ ಅಂದರೆ ಇಲ್ಲಿ ಶಿಖರ ಸ್ವಾಮಿ ಇದೆ, ಇಲ್ಲೇ ದರ್ಶನ ಮಾಡಿಕೊಂಡು ಫ್ರೀಯಾಗೆ ಹೋಗ್ಬೋದು. ಈಗ ನಾವೇನು ಮಾಡ್ತಿದ್ವಿ? ಸೊ ನಾವು ಇವಾಗ ಹಾಗೆ ಹೋಗ್ತಿದ್ದೀವಿ, ಯಾಕೆಂದರೆ ಇದು ಆಲ್ಮೋಸ್ಟ್ 1 ಅವರ್ ಮೇಲೆ ಆಗುತ್ತಂತೆ. ಮೋಕ್ಷ ಸಿಗಲ್ಲ ಹಂಗಂದ್ರೆ? ಹಾಂ, ಮೋಕ್ಷ ಸಿಗಲ್ಲ, ನನ್ನಿಂದ ಸಿಗೋದೇ ಇಲ್ಲ ನಿಮಗೆ. ಆ್ಯಕ್ಚುಲಿ ಅದು ಶ್ರೀ ಶಿಖರ ದರ್ಶನ ಮಾಡೋಕ್ಕೆ ಅಲ್ಲ ಹಿಂದೆ ಕಾಣ್ತಿದ್ದಿಲ್ಲ ಕ್ಯೂ, ಆ ಕ್ಯೂ ಇದೆ. ಆ್ಯಂಡ್ ಇಲ್ ಟೇಕ್ ಮೋರ್ ದೆನ್ 45 ಮಿನಿಟ್ಸ್ ಟು 1 ಅವರ್ ಟು ಗೋ ಆ್ಯಂಡ್ ಹ್ಯಾವ್ ದ ಶಿಖರ ದರ್ಶನ, ಆಯಿತಾ. ಸೊ ನಮ್ಗೆ ಆಲ್ರೆಡಿ ಇಲ್ಲಿಂದ ಬೆಂಗಳೂರು ಹೊರಡಬೇಕು. ಸೊ ನಾವು ಆ ಶಿಖರ ದರ್ಶನ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ವಿ. ಓಕೆ, ಸೊ ದ್ಯಾಟ್ ಮೇಕ್ಸ್ ಇಟ್
ದ ಲಾಸ್ಟ್ ಸ್ಟಾಪ್ ಫಾರ್ ಶ್ರೀಶೈಲಂ ಶ್ರೀಶೈಲಂ ಟೂರ್ಗೆ ಆಯಿತಾ. ಸೊ ಇಲ್ಲಿಂದ ಡೈರೆಕ್ಟ್ ಬೆಂಗಳೂರು, ನಾಳೆ ಬೆಳಗ್ಗೆ ಇಲ್ಲಾಂದರೆ ಅರ್ಲಿ ಮಾರ್ನಿಂಗ್ ಆಗ್ಬೋದು ರೀಚ್ ಆಗೋಕ್ಕೆ ಆಯಿತಾ. ಸೊ ದಿಸ್ ವಾಸ್ ಇಟ್ ರೈಟ್. ಸೊ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ಸೊ ನನ್ನ ವೀಡಿಯೋನ ಇದೇ ಥರ ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಸಹ ಮಾಡಿ. So until next video, this is SRS Savari signing off. Ride safe, be safe and stay safe. Adios.